ಹಾಯ್ ಫ್ರೆಂಡ್ಸ್, ನಾವು ಉತ್ತರ ಕನ್ನಡದ ಸ್ಪೆಷಲ್ ಅಂತ ಹೇಳ್ಬೋದು. ಹಾಗೆ ಎಲ್ಲರೂ ಇಷ್ಟಪಡುವ ರೆಸಿಪಿ ಇದು. ಒಂದು ಸಲ ಮಾಡಿದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಅದು ಯಾವುದು ಅಂದರೆ ಬೇಳೆ ಪುಂಡೆ ಪಲ್ಯ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಅಂದರೆ 3-4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, 1 ಟೀ ಸ್ಪೂನು ಜಜ್ಜಿದ ಬೆಳ್ಳುಳ್ಳಿ, ಹಾಗೆ ಮೆಂತೆಕಾಳು ಮತ್ತು ಜೀರಿಗೆಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದು 1 ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ. ಇದರಿಂದ ಟೇಸ್ಟು ಮತ್ತು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮೆಂತೆಕಾಳನ್ನು ಯೂಸ್ ಮಾಡಿದ್ದೀವಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು 1 ಕಪ್ಪು ತೊಗರಿಬೇಳೆಯನ್ನು ಕುಕ್ಕರ್ನಲ್ಲಿ 3-4 ವಿಷಲ್ಸ್ ಹೊಡಿಸಿ ಕುದಿಸ್ಕೊಂಡು ಇಟ್ಕೊಂಡೀನಿ. ಹಾಗೆ 1 ಕಟ್ಟು ಪುಂಡೆ ಪಲ್ಯವನ್ನು ಬಿಡಿಸಿ ನೀರಿನಲ್ಲಿ ಕುದಿಸಿ ಇಟ್ಕೊಂಡೀನಿ. ಪುಂಡೆ ಪಲ್ಯದ ಕುದಿಸಿದ ನೀರನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ, ಯಾಕೆಂದರೆ ಅದು ತುಂಬ ಹುಳಿಯಾಗಿರುತ್ತೆ. ಹಾಗಾಗಿ ಆಮೇಲೆ ಕುದಿಸಿದ ಪುಂಡೆ ಪಲ್ಯವನ್ನು ಕುದಿಸಿದ ಬೇಳೆಯೊಳಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ. ಇವಾಗ ಒಗ್ಗರಣೆ ರೆಡಿ ಮಾಡೋಣ. ಒಂದು ಕಡಾಯಿ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ದಷ್ಟು ಕಡಲೆಬೇಳೆ ಹಾಗೂ 1 ಟೀ ಸ್ಪೂನ್ದಷ್ಟು ಶೇಂಗಾ ಬೀಜವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಂಥ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಜಜ್ಕೊಂಡು ಇಟ್ಕೊಂಡಂಥ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಆಮೇಲೆ ಮೆಂತೆಕಾಳು, ನಾನು ಕುಟ್ಕೊಂಡು ಇಟ್ಕೊಂಡಂಥ ಮೆಂತೆಕಾಳಿನ ಪುಡಿಯನ್ನು ಮತ್ತು ಅರಿಶಿನ ಹಾಗೆ ಉತ್ತರ ಕನ್ನಡ ಸ್ಪೆಷಲ್ ಆದ ಮಸಾಲೆ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ. ಇದೇ ಮೇನ್ ಒಗ್ಗರಣೆ ಅಂತ ಹೇಳ್ಬೋದು. ಸೊ ಮೇನ್ ಮೆಂತೆಕಾಳು ಇರೋದ್ರಿಂದ ಇದ್ರ ಪಲ್ಯದ ಟೇಸ್ಟು ಡಬಲ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಏನು ನಾನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಂಥ ಬೇಳೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್ ಆದ ಬೇಳೆ ಪುಂಡೆ ಪಲ್ಯ ರೆಡಿ ಆಯಿತು. ಇದು ರೊಟ್ಟಿ ಜೊತೆ ಇರ್ಬೋದು, ಚಪಾತಿ ಜೊತೆ ಇರ್ಬೋದು, ಅಥವಾ ಅನ್ನ ಜೊತೆ ಇರ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ನೀವು ಟೇಸ್ಟ್ ಮಾಡಿ ನೋಡಿ, ಸೂಪರಾಗಿರುತ್ತೆ. ನಾವು 2-3 ದಿನ ಇಟ್ಟು ತಿಂದರೂ ಕೆಡುವುದಿಲ್ಲ. ಸೊ ಹಾಗಾಗಿ ನೀವು ಹೊರಗಡೆ ಏನಾರ ಹೋಗೋ ಪ್ಲ್ಯಾನ್ ಇದ್ದರೆ, ಟ್ರಿಪ್ಪಿಗೆ ಹೋಗೋ ಪ್ಲ್ಯಾನ್ ಇದ್ದರೆ, ಅಥವಾ ಬುತ್ತಿ ಕಟ್ಕೊಂಡು ಬೇರೆ ಕಡೆ ಹೋಗೋದಿದ್ದರೆ ಈ ಪಲ್ಯನ ಮಾಡ್ಕೊಂಡು ಹೋದರೆ ಏನೂ ಕೆಡುವುದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.